ಯಶೋ ಬಂದ್ಯಾ ಕೂತ್ಕೋ. ನಿನ್ನೊಂದು ಪ್ರಶ್ನೆ ಕೇಳಬೇಕು ನಾನು. ಏನ್ ವಿಷಯ? ಈ ಮನುಷ್ಯರಿಗೆ ದೇಹ ಬೆಳಿತಿದ್ದ ಹಾಗೆ ಬುದ್ಧಿನೂ ಬೆಳಿಬೇಕಲ್ವಾ? ಅಂತದೇನಾಯ್ತಣ್ಣ? ಏನಿಲ್ಲ, ಮನೆಯಿಂದ ಆಚೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಕೈಕಾಲೆಲ್ಲ ಗಾಯ ಮಾಡ್ಕೊಂಡು ಬರ್ತಾರಲ್ಲ, ಅಂಥವ್ರಿಗೆ ದೇವರು ಬುದ್ಧಿನ ಎಲ್ಲಿಟ್ಟಿರ್ತಾನೆ ಅಂತ. ರಾಯ್ರೆ, ನಿಮಗೆ ಹೇಳ್ತಾ ಇರೋದವ್ರು. ಕೆಲವೊಂದು ಸರ್ತಿ ಹಿಂಗೆ ಮಾಡಕ್ ಹೋಗಿ ಹಂಗಾಗ್ಬಿಡುತ್ತೆ. ಈ ದೊಡ್ಡ ದೊಡ್ಡ ಊರಲ್ಲಿ ಸಣ್ಣ ಪುಟ್ಟ ಗಾಯಗಳು ಆಗ್ತಾ ಇರತ್ತೆ, ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಂಬಾರ್ದು. ನಿಮ್ಮ ಮಣ್ಣಿಗೆ ಇಂಡೈರೆಕ್ಟ್ ಆಗಿ ಹೇಳು, ತಲೆ ಕೆಡ್ಸ್ಕೊಂಬೇಡ ಅಂತ. ನನ್ ರಾಜ. ನಾನೇನ್ ರೇಡಿಯೋ ಸ್ಟೇಷನ್ನ ನಿಮ್ಮಿಬ್ಬರಿಗೂ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮೆಸೇಜ್ ಬ್ರಾಡ್ಕಾಸ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡೋದಕ್ಕೆ? ಅಪ್ಪ ಮಗನ ಹತ್ರ ಮಾತಾಡಲ್ಲ, ಮಗ ನೋಡಿದ್ರೆ ಅಪ್ಪನ ಹತ್ರ ಮಾತಾಡಲ್ಲ, ನನ್ನ ಮೂಲಕ ಇಬ್ರು ಸೇರ್ಕೊಂಡು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಇದನ್ ಟೂ ವೇನಾ? ನೋಡೋ ಬರತ್ತಾ ಹೇಗಿದೆ ಕತೆ ಅಂತ? ಸೇಮ್ ಮಹಡಿ ಮೇಲಿರೋ ಟವರ್ ತರ ಕಾಣ್ತಿದ್ರೆ ಯಶೋತಿ ನೀವು. ಕಣೋ, ಹಂಗೆ ಆಗ್ಬಿಟ್ಟಿದೆ. ಅಣ್ಣ ಇಲ್ಲಿ ನೋಡು, ಇವನ್ಗೆ ಕೈಗೆ ಹೇಗ್ ನೋವಾಯ್ತು ಅಂತ ನೀನ್ ತಿಳ್ಕೊಬೇಕು ಅಷ್ಟೇ ತಾನೇ? ಡೈರೆಕ್ಟ್ ಆಗಿ ಕೇಳಿ ಇವನನ್ನ. ಇವನಿಗೆ ಬಾಯಿದೆ, ಮಾತು ಬರುತ್ತೆ. ನೀನ್ ಕೇಳಿದ ತಕ್ಷಣ ವಾಟ 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 ಅಂತ ಹೋದ್ರೆ ಬಿಸಾಕ್ಬಿಡ್ತಾನೆ. ನಮ್ ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ. ನೀ ಸ್ವಲ್ಪ ರೇಡಿಯೋ ಸ್ಟಾಪ್ ಮಾಡು. ನಾನು ಯಾರನ್ನು ಸ್ಪೆಸಿಫಿಕ್ ಆಗಿ ಉದ್ದೇಶ ಮಾಡಿ ಹೇಳಲಿಲ್ಲ, ಜನರಲ್ ಆಗಿ ಹೇಳಿದೆ ಅಷ್ಟೇ. ಹಾ ಕರೆಕ್ಟ್. ಏನಂದ್ರೆ ಹೊರಗೆ ಹೋಗಿ ಮನೆ ಒಳಗಡೆ ಬಂದಿದ ತಕ್ಷಣ ಗಾಯ ಮಾಡ್ಕೊಂಡ್ ಬರೋ ಭೂಪ ಅಂದ್ರೆ ಈ ಕೃಷ್ಣ ಒಬ್ನೇನೆ. ಯಶೋದ, ಸಾಕು, ಇಷ್ಟೊಂದೆಲ್ಲ ಬೇಕಾಗಿಲ್ಲ. ನಾನೇನೋ ಒಂದು ಮಾತು ಹೇಳಿದೆ, ಅದನ್ನ ಕಾಮೆಂಟ್ರಿ ಮಾಡೋದು, ಅನಲೈಸಿಸ್ ಮಾಡೋದು, ಅದರ ಅವಶ್ಯಕತೆ ಎಲ್ಲ ಬೇಕಾಗಿಲ್ಲ. ಏನೋ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ ಅಷ್ಟೇನೆ. ದೊಡ್ಡದು ಮಾಡೋ ಅಗತ್ಯ ಇರಲಿಲ್ಲ. ಖುಷಿ ಆಯ್ತಲ್ವಾ ಅಣ್ಣ ನಿನಗ?